ಸಂಪಾದನೆ ಇವತ್ತು ರೈಟಲ್ಲೇ 1,00,000 ಮಾಡ್ತೀನಿ ನಾನು ಇವತ್ತು. ನನ್ನ ಮಗಳು ಮದುವೆ ಮಾಡಿದ್ದೀನಿ, ವ್ಯವಸಾಯ ಮಾಡಿ ಮೊಮ್ಮಗನ್ ನೋಡಿ ಈ ವಯಸ್ಸಿಗೆ. ನನ್ನ ಮಗ ಇಂಜಿನ್ ಓಡ್ತಾವನೆ, ನಾನು ರೈತನ ಮಗ, ನಾನು ರೈತ. ಮಗ ಇಂಜಿನ್ ಮಾಡಿಸಿದ್ದೀನಿ, ಈಗ ಓದ್ತಾವನೆ ನನ್ನ ಮಗ ಇಂಜಿನಿಯರ್. ಅವನಿಗೆ ಸರ್ ಒಂದು 7 ಎಕರೆ ಎಲ್ಲ ರೇಷ್ಮೆ ಮಾಡಿದ್ವಿ. 7 ಎಕರೆ ಜಾಗ ಎಲ್ಲ ರೇಷ್ಮೆನೆ. ಮಾವಿನ ತೋಟ ಆಯ್ತು, ಕಿತ್ ಪೀಸ್ ಹಾಕ್ಬಿಟ್ಟು ಪ್ರತಿ ಎಲ್ಲ ರೇಷ್ಮೆ ಮಾಡಿದ್ದೀನಿ. ಒಂದು 100 ತೆಂಗು ಮರ ಅವೆ ನಮ್ಮವು. ಆ ತೆಂಗು ಮರ ಮೇಲೆ ಇದ್ರು ನೋಡಿ ರೇಷ್ಮೆ ಮಾಡಿದ್ದೀನಿ ನಾನು. ಇವತ್ತು ಮದುವೆ ಮಾಡಿದ್ದೀನಿ, ಮೊಮ್ಮಗನ್ ನೋಡಿದ್ದೀನಿ, ಮಗ ಇಂಜಿನ್ ಓದಿಸ್ತಾ ಇದ್ದೀನಿ, ರೈತನ ಮಗ ನಾನು. ಆಸ್ತಿ ಮಾರಲಿಲ್ಲ, ಗೇಸ್ ಸಂಪಾದನೆ ಮಾಡಿದ್ ನಾನು. ಆಸ್ತಿ ಮಾರೋ ದುಡ್ಡು ಬರ್ತದೆ ಅಂತ ನಾನು ಮಾರಲಿಲ್ಲ, ಆಸ್ತಿ ಹಂಗೆ ಮಡಗಿದ್ದೀವಿ. ದುಡ್ಡು ಎಲ್ಲಿರ್ತದೆ? ರೈತನ ಮಗ ನಾನು. ಏನ್ ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವ್ರಿಗೆ? ಡಿ ಕೆ ಶಿವಕುಮಾರ್ಗೆ ಅವರು ಈಗ ಡಿ ಕೆಗೆ ಹೇಳ್ತಾ ಇದ್ದೀನಿ, ರೈತರ ಮಗ. ಅವನು ರೈತರ ಮಗ ತಾನೆ, ಅವನು ಡಿ ಕೆ. ಅವನ ಕೋಟಿ ಮಗನೇ ಅವನು ರೈತರ ಮಗ ತಾನೆ. ಬಡವ್ರ ಜಮೀನು ಯಾಕೆ? ಇದು ನಾನು ಹೇಳ್ತಾ ಇರೋದು, ರೈತರಂಗೆ ಇರಲಿ. ಗೇಕೊಂಡು ನಮ್ಮ ಮನೆ, ನಮ್ಮ ಅಪ್ಪ, ನಾನೇನೋ ಸಂಪಾದನೆ ಮಾಡಿದೆ ಸರ್. ನಮ್ಮ ತಾತ ಮಾಡೋದು, ನಮ್ಮ ಅಪ್ಪಂದು. ಈಗ ನಾನು ಅನ್ಭವಿಸ್ತಾ ಇದ್ದೀನಿ. ನಂದಾದ್ಮೇಲೆ ನನ್ನ ಮಕ್ಕಳು, ನನ್ನ ಮಗನಿಗೆ, ಅವ್ರ ಮಕ್ಳಿಗೆ ಭೂಮಿ ಇರೋದಕ್ಕೆ ದುಡ್ಡು ಇಲ್ಲವ್ರೆ. ನಾವು ದುಡ್ಡು, ನಮ್ಮ ಅಪ್ಪ ಇದ್ರೆ ದುಡ್ಡು ಎಲ್ಲಿರೋದು ನಮಗೆ? ನಮ್ಮ ದುಡ್ಡು ಇರೋಕ್ಕಿಲ್ಲ. ಭೂಮಿ ಇರೋದಕ್ಕೆ ನಮ್ಮ ತಾತ, ನಮ್ಮ ಅಪ್ಪ, ನಾನು, ಈಗ ನನ್ನ ಮೊಮ್ಮಗ, ಈಗ ನನ್ನ ಮಗ, ಅವ್ರ ಮಕ್ಳಿಗೆ ಭೂಮಿ ಅದೇ. ಭೂಮಿ ಇರೋದಕ್ಕೆ ಕಳೀಲಿಲ್ಲ, ಹಂಗೆ ಮಡಗಿದ್ದೀವಿ ನಾವು. ನಾವಂತೂ ಇವತ್ತು ನೆನ್ನೆ ಮೊನ್ನೆ ಮಕ್ಕಳು, ನಾನು ಮಗ ಇಂಜಿನ್ ಓಡ್ತಾವನೆ, ಮಗಳು ಮದುವೆ ಮಾಡಿದ್ದೀನಿ. ಒಂದು ಮಗ, ನನ್ನ ಮೊಮ್ಮಗ ಹುಟ್ಟವನೆ, 16 ತಿಂಗಳು ಮದುವೆ ಮಾಡಿ ನನ್ನ ಮಗಳಿಗೆ. ಆಸ್ತಿ ಮಾರಲಿಲ್ಲ, ಗೇಸ್ ಸಂಪಾದನೆ, ನಮ್ಮ ಭೂಮಿಲಿ ಗೇಸ್ ಸಂಪಾದನೆ ಮಾಡಿರೋದು. ನನ್ನ ಮಗ ಇಂಜಿನಿಯರು. ಎಷ್ಟು? 1 ವರ್ಷಕ್ಕೆ 3 ಲಕ್ಷ. 3 ಲಕ್ಷ ಇಲ್ಲಿ ಸಾಧ್ಯನೇ. ಇದು ಕುಂಬ್ಳಗೋಡು ಡಾಂಬಾಸು, ಅಲ್ಲಿ 3 ಲಕ್ಷ ಕಟ್ಟಿ ನಾನು ಗೇದಿ ಕಟ್ತಾ ಅವ್ನು ಓದಿಸಕ್. ನಾನು ಈಗ 1 ವರ್ಷ ಆಗದೆ. ಬ್ಯಾಂಕಲ್ಲಿ ಲೋನು ತಗೊಂಡಿದ್ದೀನಿ ನಾನು. ಇದು ಬರೋಡ ಬ್ಯಾಂಕಿಗೆ 3 ಲಕ್ಷ ಲೋನ್ ಕೊಟ್ಟವ್ರೆ ಗೌರ್ಮೆಂಟಿಂದ ನನ್ನ ಮಗನಿಗೆ. ವಿದ್ಯಾಭ್ಯಾಸ ಮೇಲೆ ಅವ್ನ ಕೆಲಸ ಸಿಗ್ಕೊಳ್ಳಿ ಅಂತ ಕೊಟ್ಟವ್ರೆ. ಹಂಗೆ ಮಾಡಿದೆ ರೈತರು. ಭೂಮಿ ಮಾರ್ಕೊಂಡು ಬರ್ತದೆ, 50 ಲಕ್ಷ ಮಾರ್ಬಿಟ್ಟು ಭೂಮಿ ಹೊಟ್ಟೈತದೆ. ಆ ಮಕ್ಳಿಗೆ ಆಯ್ತದೆ ಇವತ್ತು. ಹಂಗೆ ಮಾಡಿದ್ದೀನಿ, ರೈತನ ಮಗ ನಾನು. ಸಂಪಾದನೆ ಇವತ್ತು ರೈಟಲ್ಲೇ 1,00,000 ಮಾಡ್ತೀನಿ ನಾನು ಇವತ್ತು. ನನ್ನ ಮಗಳು ಮದುವೆ ಮಾಡಿದ್ದೀನಿ, ವ್ಯವಸಾಯ ಮಾಡಿ ಮೊಮ್ಮಗನ್ ನೋಡಿ ಈ ವಯಸ್ಸಿಗೆ. ನನ್ನ ಮಗ ಇಂಜಿನ್ ಓಡ್ತಾವನೆ, ನಾನು ರೈತನ ಮಗ, ನಾನು ರೈತ. ಮಗ ಇಂಜಿನ್ ಮಾಡಿಸಿದ್ದೀನಿ, ಈಗ ಓದ್ತಾವನೆ ನನ್ನ ಮಗ ಇಂಜಿನಿಯರ್. ಅವನಿಗೆ ಸರ್ ಒಂದು 7 ಎಕರೆ ಎಲ್ಲ ರೇಷ್ಮೆ ಮಾಡಿದ್ವಿ. 7 ಎಕರೆ ಜಾಗ ಎಲ್ಲ ರೇಷ್ಮೆನೆ. ಮಾವಿನ ತೋಟ ಆಯ್ತು, ಕಿತ್ ಪೀಸ್ ಹಾಕ್ಬಿಟ್ಟು ಪ್ರತಿ ಎಲ್ಲ ರೇಷ್ಮೆ ಮಾಡಿದ್ದೀನಿ. ಒಂದು 100 ತೆಂಗು ಮರ ಅವೆ ನಮ್ಮವು. ಆ ತೆಂಗು ಮರ ಮೇಲೆ ಇದ್ರು ನೋಡಿ ರೇಷ್ಮೆ ಮಾಡಿದ್ದೀನಿ ನಾನು. ಇವತ್ತು ಮದುವೆ ಮಾಡಿದ್ದೀನಿ, ಮೊಮ್ಮಗನ್ ನೋಡಿದ್ದೀನಿ, ಮಗ ಇಂಜಿನ್ ಓದಿಸ್ತಾ ಇದ್ದೀನಿ, ರೈತನ ಮಗ ನಾನು. ಆಸ್ತಿ ಮಾರಲಿಲ್ಲ, ಗೇಸ್ ಸಂಪಾದನೆ ಮಾಡಿದ್ ನಾನು.